ನಮಸ್ತೆ ಪ್ರಿಯ ವೀಕ್ಷಕರೇ, ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಟಿ ರಾಜ್ ಅವರು ತುಂಬಾ ಪ್ರಖ್ಯಾತರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 4 ವರ್ಷಗಳ ಕಾಲ ಮತ್ತು ಲಂಡನ್ ನಲ್ಲಿ 3 ವರ್ಷಗಳ ಕಾಲ ಮತ್ತು ಪ್ಯಾರಿಸ್ ನಲ್ಲಿ 5 ವರ್ಷಗಳ ಕಾಲ MA ಮಾಡಿರ್ತಕ್ಕಂಥ ಟಿ ರಾಜ್ ಅವರಿಗೆ ಸ್ವಾಗತವನ್ನು ಬಯಸೋಣ. ಎಲ್ಲರೂ ನಮಸ್ಕಾರ. ನಾನು ಲಂಡನ್ ನಲ್ಲಿ MA 5 ವರ್ಷ ಮಾಡಿದೆ. ಪ್ಯಾರಿಸ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 5 ವರ್ಷಗಳನ್ನ MA ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾರೆ. MA ಅವರು ಕರ್ನಾಟಕದವರೇ ಆಗಿರ್ತಕ್ಕಂತಹ ನಮ್ಮವರೇ ಆಗಿರ್ತಕ್ಕಂಥವರು. ಇವರು ಕರ್ನಾಟಕದಲ್ಲಿ 1ನೇ ಕ್ಲಾಸ್ನ 3 ವರ್ಷ ಮತ್ತು 2ನೇ ಕ್ಲಾಸ್ನ 4 ವರ್ಷ ಓದಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇದನ್ನ ಹೆಮ್ಮೆ ಪಡ್ತಾ ಇದ್ದೀನಿ. ನಾನು ಚಿಕ್ಕ ಮಗು ಇರುವಾಗ 1ನೇ ಕ್ಲಾಸ್ನ 3 ಸಲ ಹೋಗಿದ್ದೀನಿ. ಅದೇ ಥರ 2ನೇ ಕ್ಲಾಸ್ನ 4 ಸತಿ ಹೋಗಿದ್ದೀನಿ ಅಂತ ಹೇಳೋದಕ್ಕೆ ಈ ದಿನ ನನಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಟಿ ರಾಜ್ ಅವರು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಾವ ತರ ಟೀ ಕುಡಿದ್ರೆ ಯಾವ ತರ ಇದೆ, ನಮ್ಮ ಟೀನಲ್ಲಿ ಏನೇನಿದೆ, ನಾವು ಮಾಡಿರ್ತಕ್ಕಂಥ ಟೀನಲ್ಲಿ ಏನೇನಿದೆ ಅನ್ನೋದನ್ನ ಈ ದಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಓದಿರೋದೇ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಟಿ ರಾಜ್ ಅವರು ಒಂದು ಟೀಯನ್ನು ಕುಡಿದ್ರೆ ಅದರಲ್ಲಿ ಏನೇನಿದೆ, ಅದರಲ್ಲಿರ್ತಕ್ಕಂತಹ ಶಕ್ತಿ, ಅದರಲ್ಲಿರ್ತಕ್ಕಂತಹ ಬಣ್ಣ, ಅದರಲ್ಲಿ ಏನೇನಿದೆ ಅನ್ನೋದನ್ನ ನಮ್ಮ ಬಾಯಿಂದ ಕೇಳಲ್ಲ, ಅದನ್ನ ನಮ್ಮ ಟಿ ರಾಜ್ ಅವರ ಬಾಯಿಂದನೇ ಕೇಳೋಣ. ಟಿ ರಾಜ್ ಅವರು ಯಾವುದೇ ತರವಾದ ಟೀಯನ್ನು ಕೊಟ್ಟರು ಟೀನಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ವಿವರವಾಗಿ ಹೇಳ್ತಾರೆ. ಅಂತ ಟಿ ರಾಜ್ ಅವರಿಗೆ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನ್ನೋದು ತುಂಬಾ ಹೆಮ್ಮೆಯ ವಿಷಯ. ಈ ದಿನ ನಾವು ಒಂದು ಟೀಯನ್ನು ಕೊಟ್ಟು ಅದರಲ್ಲಿ ಏನೇನಿದೆ ಅನ್ನೋದನ್ನ ನಮ್ಮ ಟಿ ರಾಜ್ ಅವರು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ನನಗೆ ಇದು ಹೆಮ್ಮೆಯ ವಿಷಯ. ನಮ್ಮ ಈ ಟಿ ರಾಜ್ ಅವರು ಈ ದಿನ ಟೀನಲ್ಲಿ ಏನೇನಿದೆ, ಖನಿಜ, ಶಕ್ತಿ ಮತ್ತೆ ಯುಕ್ತಿ, ಅದನ್ನೆಲ್ಲ ಟೀನಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ವಿವರವಾಗಿ ನಿಮ್ಗೆಲ್ಲರೂ ತಿಳಿಸ್ಕೊಡ್ತಾ ಇದ್ದಾರೆ. ಟಿ ರಾಜ್ ಅವರಿಗೆ ಮತ್ತೊಂದು ವಂದನೆಗಳನ್ನು ಮಾತಾಡ. ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ಬಂದಿದ್ದೀನಿ. ಟಿ ರಾಜ್ ಅವರು ಟೀನಲ್ಲಿ ಏನೇನಿದೆ, ಟೀನಲ್ಲಿ ಏನೇನಿದೆ ಎಲ್ಲ ಇಂಚಿಂಚು ಹನಿ ಹನಿ ಟೀನಲ್ಲಿ ಏನೇನಿದೆ ಅನ್ನೋದನ್ನ ನಮ್ಮ ಟಿ ರಾಜ್ ಅವರು ವಿವರವಾಗಿ ನಿಮಗೆಲ್ಲರೂ ತಿಳಿಸ್ತಾ ಇದ್ದಾರೆ. ಹನಿ ಟೀನಲ್ಲಿ ಏನಿದೆ ಅಂತ ನೀವೆಲ್ಲ ತಿಳ್ಕೊಬೋದು, ಆದ್ರೆ ಹನಿ ಟೀನಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ವಿವರವಾಗಿ ನಮ್ಮ ಟಿ ರಾಜ್ ಅವರು ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತಾರೆ. ಈ ದಿನ ನಾವು ಕೊಡ್ತಕ್ಕಂತಹ ಟೀನಲ್ಲಿ ಏನಿದೆ ಅನ್ನೋದನ್ನು ಸಹ ನಮ್ಮ ಟಿ ರಾಜ್ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಈ ದಿನ ಟೀನಲ್ಲಿ ಖನಿಜಾಂಶ ಎಷ್ಟಿದೆ, ಶಕ್ತಿ ಎಷ್ಟಿದೆ, ಯುಕ್ತಿ ಎಷ್ಟಿದೆ, ಅದನ್ನೆಲ್ಲ ನೀವು ತಿಳ್ಕೊಬೇಕಾದ್ರೆ ದಯವಿಟ್ಟು ಈ ಪ್ರೋಗ್ರಾಮ್ನ ನೀವು ನೋಡ್ಲೇಬೇಕಾಗುತ್ತೆ. ಈ ಪ್ರೋಗ್ರಾಮ್ ನೀವು ಟೀ ಕುಡಿಯೋದ್ರಿಂದ ಸಾಕಷ್ಟು ವಿಷಯಗಳನ್ನ ನೀವು ಈ ಟೀ ಕುಡಿಯೋದ್ರಿಂದ ತಿಳ್ಕೊತೀರಿ. ಈ ಟೀ ಕುಡಿಯೋದ್ರಿಂದ ನಿಮಗೆ ಒಂದು ವರದಾನನೇ ಅಂತ ತಿಳ್ಕೊಬಹುದು. ಆ ತರ ಒಂದು ಟೀನ ಈ ದಿನ ನಮ್ಮ ಟಿ ರಾಜ್ ಅವರು ಕುಡಿತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇದನ್ನ ಇಷ್ಟಪಡ್ತಾ ಇದ್ದೀನಿ. ನಾವು ಇದನ್ನ ಮಾಡಿರ್ತಕ್ಕಂಥ ಟೀನಲ್ಲಿ ಏನೇನಿದೆ ಅನ್ನೋದನ್ನ ನಮ್ಮ ಟಿ ರಾಜ್ ಅವರು ತುಂಬಾ ವಿವರವಾಗಿ ನಮಗೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಎಲ್ಲರೂ ಪ್ರೋಗ್ರಾಮ್ನ ಆಫ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಅರ್ಥ ಆಫ್ ಮಾಡಿಬಿಡಿ, ಹಂಗೆ ನೋಡಿದ್ರೆ ಸಾಕು, ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೆ ನೀವು ಕೊಡ್ತಕ್ಕಂಥ ಟೀನಲ್ಲಿ ಏನಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.
ಈ ದಿನ ಟಿವಿ ಚಾನೆಲ್ಗಳು ಕೊಟ್ಟಿರ್ತಕ್ಕಂಥ ಟಿವಿನಲ್ಲಿ ಏನೇನಿದೆ ಅನ್ನೋದನ್ನ ನಿಮಗೆ ವಿವರವಾಗಿ ತಿಳಿಸ್ತಾರೆ. ಟಿವಿನಲ್ಲಿ ಬಣ್ಣ, ಕರಿ ಬಣ್ಣ ಹೇರಳವಾಗಿದೆ. ರುಚಿ ಕಡಲೆ ಕೆಳಗಡೆ ಮಸಿ ಚೆನ್ನಾಗಿದೆ. ಸಾಂಬಾರ್ ಗಂಜಿ ಹಳೇದು ಈ ತರ ಟೀ ಇಡೀ ಪ್ರಪಂಚದಲ್ಲೇ ಕುಡಿದಿಲ್ಲ. ಟೀನೋ ಇಲ್ಲ ಅಮೃತನೋ ಇವರೇ ಹೇಳಿ ಕಾರ್ಯಕ್ರಮಗಳು ಕರೆದು ಈ ಟೀನ ಚಿಕ್ಕವಾಡಲ್ಲಿ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಪೂರ್ವಕವಾಗಿ ವಂದನೆಗಳನ್ನ ಹೇಳ್ತಾ ದಯವಿಟ್ಟು ಕಳಿಸ್ಕೊಟ್ರೆ ನಿಮಗೆ ಕೋಟಿ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನೇತಿದೆಯಲ್ಲ ಹೇಳೋದಕ್ಕೆ ಅವರಿಗೆ ಇಲ್ಲಿ ತನಕ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಟೀಯನ್ನು ಸವಿಯೋದಕ್ಕೆ ಮತ್ತು ಟೀಯಲ್ಲಿ ಏನಿದೆ ಅಂತ ಹೇಳಿದಕ್ಕೆ ನಮ್ಮ ಟಿ ರಾಜ್ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಸಾಕು ಬೈಟೋಟಿ